ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನಲ್ಲಿರತಕ್ಕಂತಹ ಎಲೆಯೂರಿನ ಪ್ರತ್ಯಂಗಿರಾದೇವಿ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೇವೆ, ಯಾಗಶಾಲೆಯಲ್ಲಿದ್ದೇವೆ. ತುಂಬಾ ವಿಶೇಷವಾಗಿರತಕ್ಕಂತಹ ನಾಗಶಾಂತಿ ಹಾಗೂ ಆಶ್ಲೇಷಾಬಲಿ ಇಲ್ಲಿ ನಡೀತಾ ಇದೆ. ಮನುಷ್ಯನಿಗೆ ಕಷ್ಟ ಬಂದಾಗ ಆ ಕಷ್ಟಕ್ಕೆ ಪರಿಹಾರವನ್ನು ಹುಡುಕ್ತಾರೆ. ಪ್ರಶ್ನೆಯಲ್ಲಿ ಚಿಂತನೆಯನ್ನು ಮಾಡಿದಾಗ ನಾಗದೋಷ ಇದೆ ಅಥವಾ ಪಿತೃದೋಷ ಇದೆ ಅಥವಾ ಕೌಟುಂಬಿಕವಾಗಿ ಸಾಕಷ್ಟು ಸಂಕಷ್ಟಗಳಿದ್ದಾವೆ, ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ನಾಗದೋಷ ಎಲ್ಲಿಂದ ಬರ್ತದೆ? ಜನ್ಮ ಜನ್ಮಾಂತರದ ನಾಗದೋಷವೂ ಇರ್ತದೆ, ಅಥವಾ ನಮ್ಮ ಹಿರಿಯರು ಮಾಡಿದಂತಹ ಕೆಲವಷ್ಟು ಅಪರಾಧಗಳು ದೋಷವಾಗಿ ಕಾಡ್ತಾ ಇರ್ತದೆ. ಹೀಗಿರುವಾಗ ನಮ್ಮ ಜೀವನದಲ್ಲಿ ನಾಗದೋಷ ಬಂದಿದೆ ಅಂತ ಆದಾಗ ಎಲ್ಲಿಂದ ಬಂದಿದೆ ಹೇಳುವಂತಹದ್ದನ್ನ ಮೊದಲು ತಿಳ್ಕೊಳ್ಬೇಕು. ಅದನ್ನ ನೀವು ಆರೂಢ ಪ್ರಶ್ನೆಯಲ್ಲಾಗಲಿ ಅಥವಾ ಅಷ್ಟಮಂಗಲದಲ್ಲಾಗಿರ್ಲಿ ಅಥವಾ ತಾಂಬೂಲ ಪ್ರಶ್ನೆಯಲ್ಲಿ ಅಥವಾ ನೀವು ವಿಶೇಷವಾಗಿ ಸಂಖ್ಯಾಬಲದಿಂದ ತಿಳಿದುಕೊಂಡು ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಪ, ಹೋಮ ಮತ್ತು ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡಿಕೊಂಡಾಗ ನಾಗದೇವತಾ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇದೆ. ಹುಟ್ಟಿದ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹಿತವಾಗಿ ನಾಗದೋಷಗಳು ಇದ್ದೇ ಇರ್ತದೆ. ನಾಗಗಳು ಇಲ್ಲದೆ ನಮ್ಮ ಜೀವನ ಇಲ್ಲ, ನಾಗಗಳೊಟ್ಟಿಗೆ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರ್ತದೆ. ನಾವು ಕಟ್ಟಿದ ಮನೆಯ ಅಡಿಭಾಗದಲ್ಲಿ ನಾಗನ ಸನ್ನಿಧಾನ ಇರ್ತದೆ, ನಾವು ಉಳುವ ಹೊಲದಲ್ಲಿ ನಾಗನ ಸನ್ನಿಧಾನ ಇರ್ತದೆ, ನಮ್ಮ ದೇಹದಲ್ಲೂ ನಾಗ ಸನ್ನಿಧಾನ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನ ದೇಹದ ಹಿಂಭಾಗವನ್ನು ನೋಡಿದಾಗ, ಹಿಂಭಾಗವನ್ನು ಬಿಚ್ಚಿದಾಗ ಕಾಣಿಸ್ತದೆ ನಿಜವಾದ ಸರ್ಪಗಳ ಆಕೃತಿ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದು. ಮಣಿಗಳಿಂದ ಆವೃತವಾಗಿ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಸಪ್ತ ಚಕ್ರದಿಂದ ಆವೃತವಾಗಿರತಕ್ಕಂಥ ಈ ಪಂಚಭೌತಿಕವಾದಂತಹ ದೇಹದಲ್ಲೂ ಸಹಿತವಾಗಿ ನಾಗದೋಷ ಇರ್ತದೆ, ನಾಗನಿರ್ತಾನೆ. ಹೀಗಿರುವಾಗ ಆ ನಾಗನಿಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂದ್ರೆ ನಮ್ಮ ಹಿರಿಕರು ಸಾಕಷ್ಟು ಮಾರ್ಗವನ್ನು ಮಾಡಿಕೊಟ್ರು. ಅದರಲ್ಲಿ ನಾಗಶಾಂತಿಯನ್ನ ಮಾಡ್ಕೊಳ್ಳಿ, ಆಶ್ಲೇಷಾಬರಿಯನ್ನ ಮಾಡಿ, ಅಥವಾ ಇನ್ನೇನಾದ್ರು ಸರ್ಪಗಳನ್ನ ಹೊಡೆದು ಹಾಕಿದ್ದೀರಿ ಅಥವಾ ಕೊಂದು ಹಾಕಿದ್ದೀರಿ, ತಿವಿದು ಕೊಂದಿದ್ದೀರಿ, ಅಗ್ನಿಯಲ್ಲಿ ಬೇಯಿಸಿದ್ದೀರಿ ಅಥವಾ ಇನ್ನಿತರೆ ತುಂಡರಿಸಿದ್ದೀರಿ, ಈ ರೀತಿಯಲ್ಲಿ ಏನಾದರೂ ಇದೆ ಅಂತ ಆದಲ್ಲಿ ನೀವು ಸರ್ಪ ಸಂಸ್ಕಾರ ಮಾಡಿಕೊಂಡೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಹೀಗಿರುವಾಗ ಇದು ನಿಜವಾ? ನಿಜ, ಸಾಕಷ್ಟು ನಿಜವಾಗಿರ್ತಕ್ಕಂಥದ್ದು. ಎಷ್ಟೋ ಸಂಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ಅವರ ಜೀವನದಲ್ಲಿ ಸಂಕಷ್ಟದಿಂದ ಮುಕ್ತರಾಗಿ, ಕಷ್ಟದಿಂದ ಮುಕ್ತರಾಗಿ ಅವರು ಜೀವನವನ್ನು ಸುಖವಾಗಿ ಸಾಗಿಸ್ತಾ ಇದ್ದಾರೆ. ಅಂದಾಗ ನಾಗದೋಷ ಮನುಷ್ಯನ ಜೀವನದಲ್ಲಿ ಹಲವು ಸಮಸ್ಯೆಯನ್ನು ತರುತ್ತದೆ ಅಂತ ಆಯ್ತು. ಹೌದು, ಖಂಡಿತವಾಗಿಯೂ. ಯಾಕೆಂದ್ರೆ ನಾಗದೋಷ ಜಾತಕದಲ್ಲಿದೆ. ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಇದ್ದಾನೆ, ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಅಥವಾ ನವಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಅಥವಾ ಕುಟುಂಬ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ಮನೆ ಸ್ಥಾನದಲ್ಲಿ ಇದ್ದಾನೆ ಅಂತ ಆದ್ರೆ ಆಗ ನಿಮಗೆ ಖಂಡಿತವಾಗಿಯೂ ನಾಗದೋಷ, ಶಾರೀರಿಕವಾಗಿ ನಾಗದೋಷ ಇರ್ತದೆ, ಅಥವಾ ಮಕ್ಕಳಿಗೆ ನಾಗದೋಷ ಬರ್ತದೆ, ಅಥವಾ ಭೂಮಿಯಲ್ಲಿ ನಾಗದೋಷ ಇರ್ತದೆ, ಅಥವಾ ನೀವು ಮಾಡುವಂತಹ ಉದ್ಯೋಗದಲ್ಲಿ ನಾಗದೋಷ ಕಂಡು ಬರ್ತದೆ. ಅದರಿಂದ ಏನಾಗುತ್ತೆ? ಸರ್ವ ಸಂಪದ್ ವಿನಾಶಕೃತ, ಸಕಲ ಸಂಪತ್ತುಗಳು ನಾಶವಾಗಿ ಹೋಗ್ತದೆ. ಹೀಗಿರುವಾಗ ನಿಮ್ಮ ಜೀವನದಲ್ಲಿ ಏನು ಮಾಡಿದಾಗ ಆಯ್ತು? ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ, ನಾಗಶಾಂತಿಯನ್ನು ಮಾಡ್ಕೊಳ್ಳಿ, ಆಶ್ಲೇಷಾಬಲಿಯನ್ನು ಮಾಡ್ಕೊಳ್ಳಿ, ನಾಗದೇವರನ್ನ ಸುಪ್ರೀತಿಪಡಿಸ್ಕೊಳ್ಬೇಕು. ಇವತ್ತಿನ ದಿವಸ ನೀವು ನೋಡ್ತಾ ಇರತಕ್ಕಂತಹ ನಾಗಮಂಡಲ ಬಹಳ ಅದ್ಭುತವಾಗಿರ್ತಕ್ಕಂತಹ ನಾಗಮಂಡಲವಾಗಿದೆ. ಪಕ್ಕದಲ್ಲೇ ಒಂದು ನವಪದ ಮಂಡಲವೂ ಇದೆ. ಈ ನಾಗಮಂಡಲದ ಮಧ್ಯಭಾಗದಲ್ಲಿ, ಗರ್ಭಭಾಗದಲ್ಲಿ ವಿಶೇಷವಾಗಿ ಇರತಕ್ಕಂತಹ ಚಿಹ್ನೆಗಳನ್ನು ತಾವು ನೋಡಿರ್ಬೋದು. ಅಲ್ಲಿ 76 ಪ್ರಕೋಷ್ಠಗಳಿದ್ದಾವೆ, 64 ಮಹಾನಾಗಗಳು, ಜೊತೆಯಲ್ಲಿ 12 ಇರತಕ್ಕಂತಹದ್ದು ವಿಶೇಷವಾಗಿ ಇಂದ್ರಾದಿ ದಿಕ್ಪಾಲಕರು, ಜೊತೆಯಲ್ಲಿ ಕ್ಷೇತ್ರಪಾಲ ಇವರೆಲ್ಲರೂ ಸಹಿತವಾಗಿ ಅಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಸಹಿತವಾಗಿ ಕೂಷ್ಮಾಂಡಬಲಿ ಅಥವಾ ಒಂದು ಅಪೂಪದಿಂದ ಸದೀಪ ಅಪೂಪವನ್ನು ಸಮರ್ಪಣೆ ಮಾಡಿದಾಗ, ಪಿಂಡದಾನವನ್ನು ಮಾಡಿದಾಗ ನಾಗದೇವತೆಗಳು ಸುಪ್ರೀತರಾಗಿ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಇಲ್ಲಿ ಪಿಂಡದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾಗಾಂಡಗಳನ್ನು ತಾವು ನೋಡಿದ್ದೀರಿ. ನಾಗಗಳ ಮೊಟ್ಟೆಗಳು ಯಾವ ರೀತಿಯಲ್ಲಿ ಇರ್ತದೆಯೋ ಅದೇ ಆಕೃತಿಯಲ್ಲಿ, ಅಥವಾ ದೊಡ್ಡ ನೆಲ್ಲಿಕಾಯಿ ಯಾವ ರೀತಿಯಲ್ಲಿ ಇರ್ತದೆಯೋ ಬೆಟ್ಟದಲ್ಲಿ ನೋಡಿದ್ದೀರಿ ನೀವು,
ಅದರಲ್ಲಿ ದೊಡ್ಡ ಪ್ರಮಾಣದ ನೆಲ್ಲಿಕಾಯಿ ಯಾವ ರೀತಿ ಆಮಲಕ ನೆಲ್ಲಿಕಾಯಿ ಇರ್ತದೆಯೋ ಅಷ್ಟು ದೊಡ್ಡ ಪಿಂಡವನ್ನು ಮಾಡಿ ನಾಗಗಳಿಗೆ ಅರ್ಪಣೆಯನ್ನು ಮಾಡಿದಾಗ ನಾಗಗಳು ಸುಪ್ರೀತರಾಗಿ ಕಷ್ಟವನ್ನು ಪರಿಹಾರ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಹೀಗಿರುವಾಗ ಮನುಷ್ಯನ ಜೀವನದಲ್ಲಿ ನಾಗಗಳ ತೊಂದರೆಗಳು ಯಾವ ರೀತಿಯಲ್ಲಿ ಬರ್ತದೆ ಅಂತ ತಿಳ್ಕೊಂಡದ್ದಾಯ್ತು. ಆದ್ರೆ ಪ್ರಕೃತ ಮನೆ ಕಟ್ಟುವವರು ಏನು ಮಾಡ್ತಾರೆ ಅಂದ್ರೆ ಹುತ್ತಗಳನ್ನೆಲ್ಲ ಒಡೆದು ಹಾಕಿಬಿಡ್ತಾರೆ. ಆ ಹುತ್ತಗಳಲ್ಲೂ ಸಹಿತವಾಗಿ ನಾಗಗಳು ಇರ್ತವೆ. ನಾಗಗಳು ಸ್ವಂತವಾಗಿ ಮನೆ ಕಟ್ಕೊಳ್ಳೋದಿಲ್ಲ. ನಾಗಗಳಿಗೆ ವಾಸಸ್ಥಾನಕ್ಕೆ ಹುತ್ತ ಬೇಕು ಅಂತ ಆದಲ್ಲಿ ಗೆದ್ದಲು ಕಟ್ಟಿದಂತಹ ಹುತ್ತವನ್ನೇ ತಮ್ಮದಾಗಿಸಿಕೊಂಡು ವಾಯುವಾನ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಗೆದ್ದಲುಗಳನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಗೆದ್ದಲು ಕಟ್ಟಿದಂತಹ ಹುತ್ತದಲ್ಲಿ ಅವು ವಾಸವಾಗಿರ್ತದೆ. ಅದಕ್ಕೆ ಒಲಿಮಿಕ ಅಂತ ಹೆಸರು. ಅದರಲ್ಲಿರ್ತಕ್ಕಂತಹ ಸರ್ಪಾದಿಗಳನ್ನ ಹೊಡೆದು ಹಾಕಿದಾಗ, ಹುತ್ತವನ್ನು ಒಡೆದು ಹಾಕಿದಾಗ, ಅಥವಾ ನಾಗಗಳನ್ನ ಕೊಂದರೆ, ಅಥವಾ ನೀವು ವಾಹನದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಾಹನದ ಅಡಿಭಾಗದಲ್ಲಿ ನಾಗಗಳು ಸಿಕ್ಕ ಸತ್ತು ಹೋಯ್ತು ಅಂತಹ ಸಂದರ್ಭದಲ್ಲಿ ನಾಗಗಳಿಗೆ 3 ರೀತಿಯಲ್ಲಿ ತೊಂದರೆಯನ್ನು ಕೊಡ್ಲಿಕ್ಕೆ ಆರಂಭ ಮಾಡ್ತಾವಂತೆ ನಾಗಗಳು. ಒಂದು, ನಾಗನಿಗೆ ಶಾಪ ಕೊಡುವಂತಹ ಶಕ್ತಿ ಇದೆ. ನಾಗಗಳ ತಾಪದಿಂದ ಮನುಷ್ಯನು ರೋಸಿ ಹೋಗ್ತಾನೆ. ನಾಗಗಳಿಂದ ಬರತಕ್ಕಂತಹ ತೊಂದರೆಗಳು ಸಾಕಷ್ಟು ಇರತಕ್ಕಂತಹದ್ದು. ಚರ್ಮ ರೋಗ, ಕುಷ್ಠರೋಗ, ಬಿಳಿ ತೊನ್ನು, ಅಥವಾ ಸಾಕಷ್ಟು ದೇಹದಲ್ಲಿ ಹಲವು ರೀತಿಯಂತಹ ಕಲೆಗಳು ಇವೆಲ್ಲವೂ ಉಂಟಾಗುವಂತಹದ್ದು ನಾಗಬಾಧೆಯಿಂದ. ಆದ್ದರಿಂದ ನಾಗಬಾಧೆಯಿಂದ ತಪ್ಪಿಸಿಕೊಳ್ಳಬೇಕು, ನಾಗಶಾಂತಿಯನ್ನು ಮಾಡಬೇಕು. ನಾಗಬಾಧೆ ನಿಮಗೆ ತಾಗಬಾರದು, ಆಶ್ಲೇಷ ಬಲಿಯನ್ನು ಕೊಡಬೇಕು. ನಾಗಬಾಧೆಯಿಂದ ನೀವು ಮುಕ್ತರಾಗಬೇಕು ಅಂತ ಆದಲ್ಲಿ ನಾಗಶಾಂತಿಯನ್ನು ಮಾಡಿಸಿಕೊಳ್ಬೇಕು. ಈ ನಾಗಶಾಂತಿಯಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು 3 ಮಂತ್ರಗಳು. ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷೋ ಯೇಷಾಮಪ್ಸೋದ ಕೃತಂತೇಭ್ಯ ಸರ್ಪೇಭ್ಯೋ ನಮಃ ಯಾ ಇಶವೋ ಯಾ ತುಧಾನಾನಾಂ ಯೇ ವಾ ವನಸ್ಪತಿ ಗುರುನು ಯೇ ವಾ ವಟೇ ಶುಚೇರತೆ ತೇಭ್ಯ ಸರ್ಪೇಭ್ಯೋ ನಮಃ. ಈ 3 ಮಂತ್ರಗಳಿಂದ ನಾಗನಿಗೆ ಶಾಂತಿಯನ್ನು ಮಾಡಿದಾಗ, ಪಾಯಸದಿಂದ ಹೋಮ ಅಥವಾ ಆಜ್ಯದಿಂದ ಹೋಮವನ್ನು ಮಾಡಿದಾಗ ನಾಗಗಳು ಸುಪ್ರೀತರಾಗ್ತಾರಂತೆ. ಜೊತೆಯಲ್ಲಿ ನಾಗಾಂಡಗಳ ಆಕೃತಿಯಲ್ಲಿರ್ತಕ್ಕಂತಹ ಬಲಿಗಳನ್ನ ಅನಂತಾದಿ ನಾಗಗಳಿಗೆ ಅರ್ಪಣೆಯನ್ನು ಮಾಡಿದಾಗ ಅಥವಾ ಸರ್ಪಾದಿ ನವನಾಗಗಳಿಗೆ ಕೊಟ್ಟಾಗ ಆಗ ನಾಗನ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಹೀಗಾಗಿ ನಾಗಗಳ ಮಂಡಲವನ್ನು ರಚಿಸಿ, ಈಗ ತಾವು ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾದಂತಹ ನಾಗಮಂಡಲ. ಆ ಮಂಡಲದ ಮಧ್ಯಭಾಗದಲ್ಲಿ ಇರತಕ್ಕಂತಹ ಒಂದು ಚೌಕಾಕೃತಿ ಇದೆ. ಅದರಲ್ಲಿ ನಾಗನಿಗೆ ಪಿಂಡಗಳನ್ನ ಇಡುವಂತಹದ್ದು. ಆ ಪಿಂಡಗಳನ್ನು ಇಟ್ಟಾಗ ನಾಗಬಲಿಯನ್ನು ಮಾಡಿದಾಗ ನಾಗಬಲಿಯ ವಿಶೇಷತೆಯಿಂದ ಸರ್ಪವೇ ಮೊದಲಾದಂತಹ ಎಲ್ಲ ನಾಗಗಳು ಸಹಿತವಾಗಿ ತೃಪ್ತರಾಗಿ ಕಷ್ಟಗಳಿಂದ ಪಾರು ಮಾಡ್ತಾರಂತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇಲ್ಲಿ ಅರ್ಥಾತ್ ಎಲಿಯೂರಿನ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ದೇವಸ್ಥಾನದ ಯಾಗಶಾಲೆಯಲ್ಲಿ ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇದರ ದರ್ಶನವನ್ನು ಮಾಡ್ಕೊಳ್ಳಿ. ನೀವು ಸಹಿತವಾಗಿ ನಾಗದೋಷ ಇದೆ ಅಂದ್ರೆ ನಾಗಶಾಂತಿಯನ್ನ ಆಶ್ಲೇಷ ಬಲಿಯನ್ನು ಮಾಡ್ಕೊಳ್ಳಿ. ಕಷ್ಟದಿಂದ ಮುಕ್ತರಾಗಿ ಸರ್ವ ಸಂಪತ್ತುಗಳನ್ನು, ನೀವು ದುಡಿದಂತಹ ಸಂಪತ್ತುಗಳನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಸರ್ವ ಸಂಪತ್ ವಿನಾಶಕೃತ, ಸಕಲ ಸಂಪತ್ತನ್ನು ನಾಶ ಮಾಡಿಬಿಡ್ತದೆ. ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂತಹದ್ದು ನಾಗದೋಷದ ವಿಚಾರದಲ್ಲಿ. ಇದು ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ವಿಚಾರವನ್ನು ನಾಗಗಳ ಬಗ್ಗೆ ತಿಳಿದುಕೊಳ್ಳೋದಿದೆ. ಇನ್ನೊಂದು ಸಂಚಿಕೆಯಲ್ಲಿ ಅದನ್ನು ತಿಳಿಸ್ಕೊಡ್ತೇನೆ.